ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಮಪತ್ರ ಸಲ್ಲಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಅದಕ್ಕೂ ಮುಂಚೆ ಎನ್ಡಿಎ ಅಂಗಪಕ್ಷಗಳ ನಾಯಕರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ. ಇನ್ಫಾರ್ಮಲ್ ಮೀಟಿಂಗ್ ಇದು. ಇಲ್ಲಿ ಪ್ರಮುಖವಾಗಿ ಎನ್ಡಿಎ ಅಂಗಪಕ್ಷಗಳು ಅಂದ್ರೆ ಒಟ್ಟು 20 ಪಕ್ಷಗಳ ಜೊತೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡು ಅದನ್ನ ಎನ್ಡಿಎ ಅಂತ ಕರಿತೀವಿ. ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎನ್ಡಿಎ ಮತ್ತು ಯುಪಿಎ ಎರಡು ಅಂದ್ರೆ ಇಲ್ಲಿ ಪಕ್ಷಗಳಿರುವಂತದ್ದು. ಇಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಯುಪಿಎ ಇದೆ, ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಇದೆ, ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್. ಇಲ್ಲಿ ಒಟ್ಟು ಬಿಜೆಪಿ ನೇತೃತ್ವದಲ್ಲಿ ರಚನೆ ಆಗಿರುವಂತಹ ಎನ್ಡಿಎ ಇದು. ಇಲ್ಲಿ ಒಟ್ಟು 20 ಪಕ್ಷಗಳು ಇರುವಂತದ್ದು. ಆ 20 ಪಕ್ಷಗಳ ನಾಯಕರು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಸಲು ಬಂದಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಾಜರಿದ್ದಾರೆ. ಅಲ್ಲಿ ನೋಡ್ತಾ ಇದೀವಿ, ನರೇಂದ್ರ ಮೋದಿ ಅವರು ಮಧ್ಯಭಾಗದಲ್ಲಿ ಕುತ್ಕೊಂಡಿದ್ದಾರೆ. ಅವರ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಎಲ್ಲಾ ಪಕ್ಷಗಳ ನಾಯಕರು ಕುಳಿತುಕೊಂಡಿರುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರಾಗಿರ್ಬೋದು, ಶಿವಸೇನಾ ಮುಖ್ಯಸ್ಥರಾಗಿರುವಂತಹ ಉದ್ಧವ್ ಠಾಕ್ರೆ ಅವರಾಗಿರ್ಬೋದು, ಹಾಗೆ ಎಐಎಡಿಎಂಕೆ ಪಕ್ಷದ ವತಿಯಿಂದ ತಮಿಳುನಾಡಿನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪನ್ನೀರ್ ಸೆಲ್ವಂ ಅವರು ಬಂದಿದ್ದಾರೆ. ಇನ್ನು ಜನತಾದಳ ಅಂದ್ರೆ ಬಿಹಾರ ಜನತಾ ಜೆಡಿಯು ಈ ಒಂದು ಪಕ್ಷದ ನಾಯಕರಾಗಿರುವಂತಹ ನಿತೀಶ್ ಕುಮಾರ್ ಅವರು ಅಂದ್ರೆ ಬಿಹಾರದ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಕೂಡ ಬಂದಿರುವಂತದ್ದು. ಹಾಗೆ ಶಿರೋಮಣಿ ಅಕಾಲಿ ದಳ ನಾಯಕರಾಗಿರುವಂತಹ ಪ್ರಕಾಶ್ ಸಿಂಗ್ ಬಾದಲ್ ಅವರು ಕೂಡ ಬಂದಿದ್ದಾರೆ. ಪಂಜಾಬ್ನವರು ಶಿರೋಮಣಿ ಅಕಾಲಿ ದಳದ ಮುಖ್ಯಸ್ಥರಾಗಿರುವಂತಹ ಪ್ರಕಾಶ್ ಸಿಂಗ್ ಬಾದಲ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿರುವಂತದ್ದು. ಇವರ ಜೊತೆಗೆ ಸಾಕಷ್ಟು ಪಕ್ಷಗಳು ಈಗ ಆಲ್ರೆಡಿ ಸಾಥನ್ನ ನೀಡಿದ್ದಾವೆ. ಲೋಕ ಜನಶಕ್ತಿ ಪಾರ್ಟಿ ಆಗಿರಬಹುದು, ದೇಸಿಯ ಮುರುಪೊಕ್ಕು ದ್ರಾವಿಡ ಕಜಿಯಂ ಈ ಒಂದು ತಮಿಳುನಾಡಿನ ಪಕ್ಷ, ಡಿಎಂಡಿಕೆಯ ಪಕ್ಷದ ನಾಯಕರು ಕೂಡ ಬಂದಿದ್ದಾರೆ. ಹಾಗೆ ಇಲ್ಲಿ ಸಾಕಷ್ಟು ಪಕ್ಷಗಳ ನಾಯಕರು, ಅಸ್ಸಾಂ ಗಣ ಪರಿಷತ್ನ ನಾಯಕರಾಗಿರ್ಬೋದು, ಆಪ್ನಾ ದಳದ ನಾಯಕರಾಗಿರ್ಬೋದು, ಹಾಗೆ ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಪಕ್ಷದ ನಾಯಕರಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಪಕ್ಷಗಳ ನಾಯಕರು ಇವತ್ತು ಸಾಥ್ ನೀಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. ಎನ್ಡಿಎ ಅಂಗಪಕ್ಷಗಳಾಗಿರುವಂತಹ ಒಟ್ಟು 20 ಪಕ್ಷಗಳು ಸಾಥ್ ನೀಡಿದ್ದಾರೆ.